6/3/2026 ರೈತನ ಗೋಳು ನೋಡ್ರಿ. ರಣ ಬಿಸಿಲು ಒಳಗಡೆ ನಿಂಗಪ್ಪ ಸಣ್ಣುತ್ತಪ್ಪ ಹೆಗ್ಗಣ್ಣವರ ಬೋರು ಅದು. ನಿಂಗಪ್ಪ ಸಣ್ಣುತ್ತಪ್ಪ ಹೆಗ್ಗಣ್ಣವರ ಮೋಟ್ರು ಇದು. ನೋಡ್ರಿ, ರೈತನ ಬಾಳೆ, ರೈತನ ಗೋಳು ಹೀಗಿದೆ. ಪರಮಾತ್ಮ ಏನಪ್ಪ ನಿನ್ನ ಆಟ ಬಲ್ಲವರು ಯಾರು? ಬಿತ್ತು ಅಂದು ಬಿತ್ತಿದ್ವಿ, ಇಷ್ಟು ರೈತರಿಗೆ ಕಷ್ಟ ಕೊಡಬಾಡಪ್ಪ ಪರಮಾತ್ಮ. ಭೂಮಿ ತಾಯಿ ಹೊತ್ತು ನಿಂತಾಳ ಹಸಿರು, ಆ ಹಸಿರೇ ರೈತನ ಉಸಿರು. ಆ ಉಸಿರೇ ರೈತಗೆ ಹೆಗಲಿಗೆ ಹಸಿರು ಟವೆಲು. ನೋಡ್ರಿ ಹೆಂಗಿದೆ ಮಜಾ. ಇಂಥ ರಣ ಬಿಸಿಲು ಒಳಗಡೆ ಇಲ್ಲೇ ಸೂರ್ಯ ಪಾದ ನೋಡ್ರಿಪ್ಪ. ಏನಪ್ಪ ಸುರೇಶ ನಿನ್ನ ಆಟ? ಇಷ್ಟು ಕಷ್ಟ ಕೊಡಬೇಡಪ್ಪ ರೈತರಿಗೆ, ನಾಡಿನ ಜೀವರಾಶಿಗೆ. ಹಿಂಗೆಲ್ಲ ಮಾಡಿದ್ರೆ ಹೆಂಗಪ್ಪ ಪರಮಾತ್ಮ? ನಿನ್ನ ನಂಬಿ ನಾವು ಬದುಕಾಕತ್ತೀವಿ. ಬಾರೋ ಮಳಿರಾಯ, ನಿನಗೆ ಯಾರ ಬೇದಾರನ್ನ ಹೇಳ್ಬೇಕಾರ ಹೋಗೋಣ, ಕೇಳೋಣ, ನಿರ್ಧಾರ ಮಾಡೋಣಪ್ಪ. ಹಿಂಗೆಲ್ಲ ಸೆಟ್ಕೊಂಡು ಹೋಗ್ಬಾರ್ದು. ಇಷ್ಟು ತಮಾಷೆಗಾಗಿದ್ದು. ಕೆಟ್ಟ ಬಿಸಿಲಾಗ ನಾವು ಕುಂದ್ರಂದ್ರೂ ಕುಂದ್ರಂಗಿಲ್ಲ. ಯಾಕಂದ್ರೆ ನಾಡಿನ ಜೀವರಾಶಿಗೆ ರೈತರು ಉಳುಮೆ ಮಾಡಿ ಬೆಳೆದಿದ್ದನ್ನು ತಗೊಂಡು ಹೋಗಿ ಜೀವರಾಶಿಗಳಿಗೂ ಸಾಗಲಿ ಅಂಥೇಳಿ ದುಡಿತಾನ ರೈತ. ನೋಡ್ರಿ, ಕೈ ಮೈ ನೋವು ಮಾಡ್ಕೊಂಡು ಇಷ್ಟೆಲ್ಲ ನಾವು ಹೊಲದಾಗ ಹಿಂಗೆ ನಾವು ದುಡಿತೀವಿ ಅಂದ್ರೆ ಪರಮಾತ್ಮನ ಕಾರಣ. ಪರಮಾತ್ಮ ಮನಸ್ಸು ಮಾಡಲಿಲ್ಲ ಅಂದ್ರೆ ನಾವು ನೀವು ಯಾರು ಇರ್ತಿದ್ದಿಲ್ಲರಿ, ಜೀವರಾಶಿನೇ ಇರ್ತಿದ್ದಿಲ್ಲ. ದುಡಿದು ತಿನ್ನು ನಿನಗೇನ ದಾಡಿ, ಆಗ ಬೇಡ ಮೊಗ್ಗಲಗೇಡಿ ಅಂತ ಹೇಳ್ತಾನ ಪರಮಾತ್ಮ. ಕೆಟ್ಟ ಬಿಸಿಲಾಗ ಹಿಂಗೋ ನಾನು ನಡ್ಕೊಂತ ಮುಂದೆ ಬಂದ್ಯಾ. ಇಲ್ಲೊಂದು 10 ಗುಬ್ಬಿ ಚೂ 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 ಅಂತೇಳಿ ಸಪ್ಲ ಮಾಡುತ್ತಾ ಹಾರುತ್ತಾ ಆಟ ನಡೆಸಿದ್ವು. ಅವು ಹೇಳಿದ್ವು ನನಗೆ, ಈಗ ನಾವು ಹಾರ್ಯಾಡೋದು ಬಿಟ್ಟರೆ, ಚೂ ಚೂ ಅನ್ನೋದು ಬಿಟ್ಟರೆ ಜೀವರಾಶಿಗೆ ಸಿಗೋದಿಲ್ಲ ಅನ್ನ. ನನಗೆ ಯಾಕೆ ಅಂತೀಯ ಹಿಂಗೆ ಅಂತಾವೆ ನೋಡ್ರಿ ಅವು. ಹಿಂಗೆ ರೀ ಮನುಷ್ಯನ ಜೀವನನ ಹಿಂಗೆ, ಏನೆಲ್ಲ ಮಾಡಬೇಕು ನೋಡ್ರಿ. ಈಗ ನಾವು ಇಷ್ಟು ದುಡಿತೀವಿ ಅಂದಾಗ ರೈತರು ಇಷ್ಟರೊಳಗೆ ನೀವು ಕನ್ಯೆ ಕೊಡಲ್ಲ ಅಂತೀರಿ ರೈತರ ಮಕ್ಕಳಿಗೆ. ಕನ್ಯೆ ಕೊಡ್ರಿ, ಯಾಕಾರ ನಿಮ್ಮ ಮಗಳು ರಾಣಿ ಹಂಗೆ ಸಾಕ್ತೀವಿ. ಹೆಂಗೆ ಹೇಳ್ರಿ? ರಾಣಿ ಹಂಗೆ ಸಾಕ್ತೀವಿ ರೀ. ಇದು ಇಡುವೆ ರೈತರಿಗೆ ಎಲ್ಲರಿಗೂ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ತಿನ್ನೋಣ್ರಿ ಎಲ್ಲರೂ ಒಗ್ಗರಣಿ ಅನ್ನ. ಚೂ 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 ಹಂಗೆ ಹೊಡಿತಾವೆ ನೋಡ್ರಿ ಕೆಟ್ಟ ಬಿಸಿಲಾಗ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಫಾಲೋ ಮಾಡೋದು ಮರಿಬೇಡ್ರಿ. KRS ಪಕ್ಷದ ರೈತ ಘಟಕ ಅಧ್ಯಕ್ಷ ಮಹಾಂತೇಶ್ ಹೆಗ್ಗಣ್ಣವ್ರು ಮಾತಾಡೋದು.
ನೋಡ್ರಿ, ಇನ್ನೊಂದು 2 ದಿವಸ ಪರಮಾತ್ಮ ಭೂಮಿಗೆ ಧರೆಗೆ ಇಳಿದು ಬರಲಿಲ್ಲ ಅಂದ್ರೆ ಏನಾಗೈತಪ್ಪ ನಿಮ್ಗೆ? ಯಪ್ಪ ನಾವು ಉಳಿಯಲ್ಲು ಸಾಯ್ತೀವಿ ಅಂತ. ಈ ಮನುಷ್ಯರು ಅಂತಾರೆ ನೋಡ್ರಿ ಹಿಂಗೆ. ಏನು ಮಾಡೋಕ್ರಪ್ಪ? ಮತ್ತು ನಾವು ಜೀವನ ನಡೆಸ್ಬೇಕಂದ್ರೆ, ನಾವು ಕಷ್ಟಪಡ್ಬೇಕಂದ್ರೆ ಜೀವರಾಶಿಗಳಿಗೆ ಅನ್ನ ಅಳಿಬೇಕಲ್ವಾ ನಾವು. ಹೌದು, ಇನ್ನೊಂದು ನಾವು ಮರ್ತಿದ್ದು ನೋಡ್ರಿ ಮಾತು. ಎಲ್ಲ ಕೋಲ್ಡ್ ಡ್ರಿಂಕ್ಸ್ 25, 15 ರೇಟ್ ಕಟ್ಟಿ ಅವನ್ನ ಮಾರ್ತಾರ. ಮಾರಲಿ ಬೇಡಲ್ಲ, ಅದೇನು ಅಭ್ಯಂತರ ಇಲ್ಲ. ಇಷ್ಟೆಲ್ಲ ದುಡ್ದು ನಾವು ಹಗಲು ಇರುಳು ದುಡಿದು ಹಾವು ಅನ್ನಂಗಿಲ್ಲ, ಚೋಳು ಅನ್ನಂಗಿಲ್ಲ, ತೆಗ್ಗ ಅನ್ನಂಗಿಲ್ಲ, ಮುಳ್ಳು ಅನ್ನಂಗಿಲ್ಲ. ಬಿದ್ದರೆ ಮತ್ತು ಬೀಳೋದ ಅವನು ಬಿದ್ದೆ ಅನ್ನೋದ ಮತ್ತು ಮೊಣಕಾಲು ವರ್ಷ ರಕ್ತ ಆದ್ರೆ ಅದಕ್ಕೆ ಕಡೆ ಹೊಳ್ಳಿ ನೋಡಲ್ಲ. ಯಾಕಂದ್ರಿಲ್ರಿ ನೋಡ್ರಿ, ಇವನ್ನೆಲ್ಲ ಬದುಕಿಸ್ಬೇಕಲ್ಲ ಇವನು. ಎಲ್ಲಿದ್ರಿಪ್ಪ ನೀವು ಪುಣ್ಯಾತ್ಮರಲ್ಲಿ? ಕಾಣೋ ಇಲ್ಲಿ 2 ಮಂದಿ ಅದ ನೋಡ್ರಿ ಇಲ್ಲಿ. ಇಂಥವ್ರು ನಾವು ಬದುಕಿಸ್ಬೇಕಲ್ಲ. ಇಂಥವ್ರನ್ನ ಬೆಳೆಸ್ಬೇಕಂದ್ರೆ 4 kgಗೆ 1450, 91, 33 ಇವಕ್ಕೆ ಆ ಬಳಿಕ 1850 ಐತಿ. ನಾವು ಬೆಳೆದು ಒಂದು 100 kg ಅಂದ್ರೆ 1 ಕ್ವಿಂಟಲ್ ಕೊಡ್ಬೇಕಂದ್ರೆ 1810 ರೂಪಾಯಿ. ಅಂದ್ರೆ 1 kgಗೆ 18 ರೂಪಾಯಿ 10 ಪೈಸೆ ತೊಗೊತಾರೆ ಅವರು. ನೋಡಿರಿ, ನಾವು ಕೊಡ್ಬೇಕು ಅವರಿಗೆ 1850 ಕಂಪ್ನಿಯರಿಗೆ ತೊಗೊಂಬಂದು ಬಿತ್ತಬೇಕಂದ್ರೆ ನಮ್ಮದು 100 kgಗೆ 1810 ರೂಪಾಯಿ ತೊಗೊಂಡಾರ. ಹಿಂಗ್ಯಾಕೆ ಮಾಡ್ತೀರಪ್ಪ ನೀವು? ರೈತ ಬೆಳೆದ ಬೆಲೆಗೆ ರೈತ ಬೆಳೆದ ಬೆಲೆಗೆ ರೈತ ಬೆಳೆದ ಮಾಲಿಗೆ ಕಿಮ್ಮತ್ತು ಕೊಡ್ತಾಯಿಲ್ಲ. ಅಂದ್ರೆ ರೇಟ್ ಸರಿಯಾಗಿ ಕೊಡ್ತಾಯಿಲ್ಲ. ನಿಮ್ಮ ರೇಟಿಗೆ ನೀವು ಹೇಳಿದಷ್ಟಕ್ಕೆ ನಾವು ತಂದು ಬಿತ್ತಬೇಕು. 2200, 19, 1800 ಇಷ್ಟೆಲ್ಲ ಕೊಟ್ಟು ಗೊಬ್ಬರ ಚೀಲ ತರಬೇಕು. ಅಷ್ಟರೊಳಗಡೆ ಈ ಪರಮಾತ್ಮ ನಮಗೆ ಹಿಂಗೆ ಮಾಡಾಕತ್ತಾನ. ನಮ್ಮಗಳು ಯಾರಿಗೆ ಹೇಳಬೇಕು? ಹಿಂಗೆಲ್ಲ ಅದಾವು ನೋಡಿರಿ. ಎಲ್ಲರಿಗೂ ನಮಸ್ಕಾರ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. TRS ಪಕ್ಷದ ರೈತ ಘಟಕ ಅಧ್ಯಕ್ಷ ಮಾತಾಡೋದು ಮಹಂತೇಶ್ ಹೆಗ್ಗಣ್ಣವರು. ಸಿಗ್ಗಾಂವಿ ಒಳಗಡೆ ಬಸವೇಶ್ವರ ಆಟೋಮೊಬೈಲ್ಸ್ ಬಾಜು TRS ಪಕ್ಷದ ಅಂಗಡಿ ಇದೆ. ಗೊಬ್ಬರ ಸಿಗ್ತೈತಿ, ಬೀಜ ಸಿಗ್ತೈತಿ. ರೈತರಿಗೆ ಸಂಬಂಧಪಟ್ಟ ಕುಡುಗೋಲು, ಕುರ್ಚಿ, ಹಗ್ಗ, ಮಿನಿ, ಬಾರ್ಕೋಲು ಮತ್ತು ಪೈಪು ಮತ್ತು ಇನ್ನೊಂದು ಏನಂತಾರಲ್ರಿಪ್ಪ ಅದಕ್ಕೆ, ಜಿಲ್ಲಿ ಪೈಪು, ಹುಲ್ಲು ಕೊರೆಯೋ ಮಿಷನ್ ಇನ್ನೂ ಅದಾವ್ರಿ. ದನಕ್ಕೆ ಉಪ್ಪು ಕಲ್ಲು ಸಾಕಷ್ಟು ಅದಾವ್ರಿ. ಇನ್ನೂ ನನಗೆ ಹೇಳೋಕ್ಕೆ ಇಷ್ಟೇ ಹೇಳಿದೆ. ಇನ್ನೂ ರಗಡದವು. ಗಂಟಿ, ಆ ಬಳಿಕ ಜತಿಗಿ, ಎಷ್ಟೋ ರಗಡದವು. ನೀವು ಗೊಬ್ಬರ ನಮಗೆ ಬೇಕಂದ್ರೆ ಸೇರ್ದಾರಾಗ್ರಿ. 2000 ರೂಪಾಯಿ ಕೊಟ್ಟು ಸೇರ್ದಾರಾಗ್ರಿ. ಗೊಬ್ಬರ ಕೊಡ್ತಾರವರು. ಕೇಳ್ರಿ. ಯಾವ ಲಿಂಕ್ ಇಲ್ದಂಗೆ ಗೋರ್ಮೆಂಟ್ ರೇಟ್ ಏನು ಹಾಕಿರ್ತಾರೆ ಚೀಲದ ಮೇಲೆ ಅಷ್ಟೇ ರೇಟು. ಕಮ್ಮಿನೂ ಕೊಡೋಂಗಿಲ್ಲ, ಅದ್ರ ಮೇಲೆ ಹೆಚ್ಚಿಗೆನೂ ಕೊಡೋಂಗಿಲ್ಲ. ಸರ್ಕಾರ ಏನು ನಿಗದಿಪಡಿಸಿರ್ತೈತಲ್ಲ ಹಂಗೆ ಕೊಡ್ತಾರೆ. ಹಂಗೆ ಸರ್ಕಾರ ನಮ್ಮ ಗೊಂಜಾಳ ರೇಟಿಗೆ ಯಾಕೆ ನಿಗದಿಪಡಿಸಲ್ಲ ಅಂತ ನಾನು ನಿಮ್ಗೆ ಕೇಳ್ತಾಯಿದ್ದೀನಿ. ಸರ್ಕಾರಕ್ಕೆ ನನ್ನೊಂದು ನಮಸ್ಕಾರ. ಇದನ್ನು ಶೇರ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ. ಇದು ಭಾಳ ತಾತು.
ಇನ್ನು ಪೂರ್ತಿ ಇಡುವೆ ನೋಡ್ರಿ. ನಮಸ್ತೆ.